ಸ್ನೇಹಿತರಿಗೆ ಮತ್ತು ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ದಿನ ಸರ್ಕಾರ ವಿಧಾನಮಂಡಲದ ಅಧಿವೇಶನವನ್ನು ಕರೆದಿರತಕ್ಕಂಥದ್ದು ನಾವುಗಳು ಕೂಡ 10-15 ದಿವಸ ಹಿಂದೆನೇ ಅಧಿವೇಶನ ಕರೀತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡಬೇಕು, ಸರ್ಕಾರದ ಕಿವಿ ಹಿಂಡಬೇಕು, ಒಂದಷ್ಟು ಪ್ರಶ್ನೆಗಳನ್ನು ಕಳಿಸಿ ಸ್ಟಾರ್ಟ್ ಆಗಬೇಕು, ಅಂಥ ಸ್ಟಾರು ಕೂಡ ನಮಗೂ ಸಿಗಬೇಕು ಅಂತ ಹೇಳಿ ಒಂದು ಆಸಕ್ತಿ ವಹಿಸಿ ನಾವು ಸದನಕ್ಕೆ ಹೋಗ್ತೀವಿ. ಆ ಸದನದಲ್ಲಿ ಏನು ನಮ್ಮ ಒಂದು ಡಿಮ್ಯಾಂಡ್ ಏನಿತ್ತು, ಮಾನ್ಯ ಸಚಿವರಾದಂಥ ನಾಗೇಂದ್ರರವರು ಬಹುಶಃ ಕಳೆದ 2 ವರ್ಷಗಳ ಹಿಂದೆ ವಾಲ್ಮೀಕಿ ನಿಗಮದ 187 ಕೋಟಿಯನ್ನು ಲೂಟಿ ಮಾಡಿ ಬೇರೆ ಬೇರೆ ಚುನಾವಣೆಗೆ, ಬೇರೆ ರಾಜ್ಯಗಳ ಚುನಾವಣೆಗೆ ಏನು ಅಕೌಂಟಲ್ಲಿ ವರ್ಗಾವಣೆ ಮಾಡಿ ಅದು ಏನು ದೊಡ್ಡ ಮಟ್ಟದ ದಲಿತರ ವಿರೋಧಿ ಸರ್ಕಾರ ಅಂತ ಹೇಳಿ ಏನು ಬಿಂಬಿಸಿ ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೌದು 187 ಕೋಟಿ ಅಲ್ಲ, ಬರೀ 87 ಕೋಟಿನೇ ಬಂದಿರೋದು, ತಗೊಂಡಿದ್ದಾರೆ, ಅದು ಆಗಿದೆ, ದುರ್ಬಳಕೆ ಆಗಿದೆ ಅಂತೇಳಿ ಅವರೇ ಸದನದಲ್ಲಿ ಒಪ್ಕೊಂಡಿರತಕ್ಕಂಥದ್ದು. ಆ ವಿಚಾರದಲ್ಲಿ ಅವರು ಜೈಲಿಗೂ ಹೋಗಿ ಈಗ ಬೇಲಲ್ಲಿ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅವರಿಗೆ ಮಂತ್ರಿ ಮಾಡಿದಾರಂತ ಹೇಳಿ ನಾವು ಅವ್ರನ್ನ ವಜಾ ಮಾಡಬೇಕು ಅಂತೇಳಿ ನಾವು ಮತ್ತೆ ನಮ್ಮ ಮಿತ್ರ ಪಕ್ಷವಾದಂಥ BJP ಅವರು ಇಬ್ಬರೂ ಸೇರಿ, ಅದು ಕೆಳಮನೆ ಇರ್ಬೋದು ಮೇಲ್ಮನೆ ಇರ್ಬೋದು, 2 ಮನೆಗಳಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೂ ಈ ಸರ್ಕಾರ ಹಠಮಾರಿ ಸರ್ಕಾರ, ಭ್ರಷ್ಟರ ಸರ್ಕಾರ ಇವತ್ತು ST ಹಣವನ್ನು ನುಂಗಿ ಇವತ್ತು ಆ ಒಂದು ಸಮಾಜಕ್ಕೆ ಏನು ಹೆಣ್ಣು ಮಕ್ಕಳ ಕಣ್ಣೀರನ್ನ ಇವತ್ತು ಬರ್ಸುವಂತ ಒಂದು ಕೆಟ್ಟ ಒಂದು ಪದ್ಧತಿಗೆ ಇವತ್ತು ನಾಂದಿ ಮಾಡಿ ಕೊಟ್ಟಿದೆ. ಅದರ ವಿರುದ್ಧವಾಗಿ ನಾವು ಏನು ಸೋಮವಾರದಿಂದ ನಿನ್ನೆ ಶುಕ್ರವಾರದವರೆಗೂ ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡಿದ್ವಿ. ಆದರೆ ಒಬ್ಬ ಮಂತ್ರಿ ಕೂಡ ಸರ್ಕಾರದ ಪರವಾಗಿ ಏನು ನಡೆಯುತ್ತಿತ್ತು, ಏನು ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಆಗಲಿಲ್ಲ. ಇನ್ನೇನು ನಿನ್ನೆ ಸದನ ಮುಗಿಯೋ ಟೈಮಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸದನಕ್ಕೆ ಬಂದು ನೀವು ನೋಟಿಸ್ ಕೊಡಿ, ಈ ಹಗರಣದ ಬಗ್ಗೆ ಚರ್ಚೆ ಮಾಡೋಣ, ಮತ್ತೊಂದು ಹೇಳ್ತೀವಿ, ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ, ಏನೇನು ಆಗಿತ್ತು ಹೇಳ್ತೀವಿ ಅಂತೇಳಿ ಮತ್ತೆ ಕಾಲ ಹಗರಣ ಮಾಡಿದ್ರೆ ಹೊತ್ತು ಪ್ರತಿಕ್ರಿಯೆ ಅಂತೂ ಯಾವುದು ಸರಿಯಾದ ರೀತಿಯಲ್ಲಿ ಸಿಕ್ಕಿಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ಆಗ್ಲೇ ನಮ್ಮ ರಮೇಶ್ ಗೌಡ್ರು ಹೇಳ್ದಂಗೆ ಬೆಂಗಳೂರು ನಗರದಲ್ಲಿ ಇವತ್ತೇನು ನಮ್ಮನ್ನ ನಾವು ಈ ಒಂದು ಜೀವಿಯ ವಿಚಾರದಲ್ಲಿ ಇವತ್ತು ಚುನಾವಣೆ ಮಾಡ್ತಾರೆ, ನಾಳೆ ಚುನಾವಣೆ ಮಾಡ್ತಾರೆ, ಇನ್ನೇನು 5 ಪಾಲಿಕೆ ಆಯ್ತಲ್ಲ ಅಂತ ಹೇಳಿ ನಾವೆಲ್ಲ ಕೂಡ ಇವತ್ತು ಚುನಾವಣೆಗೆ ತಯಾರಾಗಿರತಕ್ಕಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ನೆಪವನ್ನ ಹೂಡಿ ಇವತ್ತು ಈ ರಾಜ್ಯ ಸರ್ಕಾರ ಡ್ರ್ಯಾಗ್ ಮಾಡ್ತಾ ಇರತಕ್ಕಂಥದನ್ನ ನಾವು ನೋಡ್ತಾ ಇದೀವಿ. ಯಾಕೆಂದ್ರೆ ಇವತ್ತು ಯಾವುದೇ ಅಧಿಕಾರಿಗಳು ಕೆಲಸ ಮಾಡಕ್ಕೆ ರೆಡಿ ಇಲ್ಲ. ಬೆಂಗಳೂರು ನಗರದಲ್ಲಿ 5 ಪಾಲಿಕೆ ಆಗಿದೆ, ಬರೀ ನಾಮಕರಣ ಆಗಿದೆ, ಬರೀ ನೇಮಿಂಗ್ ಚೇಂಜ್ ಆಗಿದೆ ಬಿಟ್ರೆ ಬೇರೆ ಯಾವುದು ಕೆಲಸ ಆಗ್ತಾ ಇಲ್ಲ. ಒಬ್ಬ ಶಾಸಕರಿಗೂ ಕೂಡ ಅವರು ಕೆಲಸ ಮಾಡಿಸುವಂತ ಶಕ್ತಿ ಕೂಡ ಇಲ್ಲ. ಯಾಕೆಂದ್ರೆ ಅಧಿಕಾರಿಗಳು ಯಾರು ಮಾತನ್ನು ಕೇಳ್ತಾ ಇಲ್ಲ. ಕಾಂಗ್ರೆಸ್ ಶಾಸಕರೇ ನೋವನ್ನ ತೊಡಗಿಸ್ಕೊಂತಾ ಇರತಕ್ಕಂತ ಒಂದು ಘಟನೆಗಳನ್ನ ನಾವು ಗಮನಿಸ್ತಾ ಇದೀವಿ. ಇವತ್ತು ಬೆಂಗಳೂರು ನಗರದಲ್ಲಿ 1,40,00,000 ಜನಸಂಖ್ಯೆ ಇರತಕ್ಕಂತ ಈ ಒಂದು ನಗರದಲ್ಲಿ 1.5 ಕೋಟಿ ವೆಹಿಕಲ್ಗಳು ಓಡಾಡ್ತಾ ಇರತಕ್ಕಂಥದ್ದು, 1,50,00,000 ವಾಹನಗಳಿದೆ. ಆಗ್ಲೇ ಸರ್ಕಾರ ಇವತ್ತು ಫುಟ್ಪಾತ್ ವಿಚಾರದಲ್ಲಿ ಆಗ್ಲೇ ಎಲ್ಲರನ್ನ ಕೂಡ ತೆರವುಗೊಳಿಸ್ತೀವಿ ಅಂತ ಹೇಳಿ ಏನೋ ಒಂದು ನೆಪ ಹೂಡಿ ಅದನ್ನ ಮಾಡೋದಕ್ಕಂತ ಹೊರಟಿದ್ದಾರೆ, ಒಪ್ಕೋತೀನಿ. ಮತ್ತೆ ಪಾದಾಚಾರಿಗಳಿಗೆ ತೊಂದರೆ ಆಗ್ತಾ ಇರತಕ್ಕಂಥದ್ದನ್ನು ಕೂಡ ಒಪ್ಕೋತೀನಿ. ಅದರಿಂದ ಸಾಕಷ್ಟು ಆಕ್ಸಿಡೆಂಟ್ಗಳಾಗುತ್ತೆ. ಅದಕ್ಕೆ ವಿಶೇಷವಾಗಿ ಅವ್ರಿಗೂ ಪರ್ಯಾಯವಾಗಿ ಬೇರೆ ವ್ಯವಸ್ಥೆಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಿ
ಕೆಲವರಿಗೆ ID ಕಾರ್ಡ್ಗಳು ಕೊಟ್ಟಿದ್ದಾರೆ, ಕೆಲವರಿಗೂ ಕೊಟ್ಟಿಲ್ಲ. ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಅವರು ನಿಭಾಯಿಸ್ತಾ ಇಲ್ಲ. ಇವತ್ತು 30ನೇ ತಾರೀಕು ಗಡುವನ್ನ ಕೂಡ ಕೊಟ್ಟಿದ್ದಾರೆ. ಬಹುಶಃ KBJ ಅಂತ ಅವ್ರನ್ನ ಕರಿತೀವಿ, ಕೃಷ್ಣ ಬೈರೇಗೌಡ್ರನ್ನ. ಆ ಕೃಷ್ಣ ಬೈರೇಗೌಡರು ಮಾನ್ಯ ಸಚಿವರು ಇವತ್ತು ಬಹಳ ಸೂಕ್ಷ್ಮವಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು ಅನ್ನೋದು ಒಂದು ಛಲ ಇಟ್ಕೊಂಡು ಮುಂದೆ ಬಂದಿದ್ದಾರೆ. ಆದರೆ ಅಧಿಕಾರಿಗಳು ಅದಕ್ಕೆ ಯಾವುದೇ ರೀತಿಯಲ್ಲಿ ಸರಿಯಾದ ಒಂದು ಸ್ಪಂದನೆ ಸಿಗ್ತಾ ಇಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ವಿಶೇಷವಾಗಿ ಈ ಪಾರ್ಕಿಂಗ್ ಸ್ಲಾಟ್ ಏನು ಸರ್ಕಾರ ಇವತ್ತು ಏನು ಒಂದು ದರೋಡೆ ಸರ್ಕಾರ, ಇದು ಒಂದು ಪಿಕ್ ಪಾಕೆಟ್ ಸರ್ಕಾರ. ಜನರು ಮನೆ ಟ್ಯಾಕ್ಸ್ ಕಟ್ತಾರೆ, ಸರ್ಕಾರ ರಾಜ್ಯ ಸರ್ಕಾರದ ಎಲ್ಲ ತರ ಟ್ಯಾಕ್ಸ್ಗಳನ್ನ ಕಟ್ತಾರೆ. ಅವ್ರ ಮನೆ ಮುಂದೆ ವೆಹಿಕಲ್ ನ ನಿಲ್ಸಿದ್ರೆ ಮತ್ತೆ ಅವ್ರಿಗೆ ಪೆನಾಲ್ಟಿ ಕಟ್ಬೇಕೇನ್ರಿ? ಅವ್ರ ಮನೆ ಮುಂದೆ ಅವ್ರ ವೆಹಿಕಲ್ ನ ನಿಲ್ಸ್ಕೊಳಕ್ ಅಧಿಕಾರ ಇಲ್ವಾ? ಏನ್ ತಿಳ್ಕೊಂಡಿದ್ದೀರಾ ನೀವು? ಇವತ್ತು ನಿಮ್ಗೆ ಬಹುಮತ ಇರ್ಬೋದು, ನೀವೇನ್ ಶಾಶ್ವತವಾಗಿ ಗೂಟ ಹೊಡ್ಕೊಂಡು ಕೂತಿರ್ತೀರಾ? ಯಾವತ್ತು ಜನರ ಸಹಮತನೂ ತಗೋಬೇಕು. ಅದನ್ನ ಬಿಟ್ಟು ಇವತ್ತು ಜನರನ್ನ ಸುಳಿಗೆ ಮಾಡುವಂತ ಕೆಲಸ ಆಗ್ಬಾರ್ದು. ಇದನ್ನ ನಾನು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಸಾರ್ವಜನಿಕವಾಗಿ ಇದು ಚರ್ಚೆ ಆಗ್ಬೇಕು. ಅದನ್ನು ಬಿಟ್ಟು ಇವತ್ತು ನಾವು ಕೂತ್ರೆ ಟ್ಯಾಕ್ಸು, ನಿಂತ್ರೆ ಟ್ಯಾಕ್ಸ್ ಅಂತ ಹೇಳಿ ಜನ ರಸ್ತೆಯಲ್ಲಿ ಓಡಾಡಕ್ಕೂ ಕೂಡ ಟ್ಯಾಕ್ಸ್ ಹಾಕ್ಬಿಡಿ, ಜನ ಓಡಾಡೋದೇ ಬೇಡ. ಏನ್ ತಿಳ್ಕೊಂಡಿದ್ದೀರಾ ನೀವು? ಹೇಳ್ಬೇಕಾಗ್ತದೆ. ಅದರಿಂದ ಬಹುಶಃ ಬೆಂಗಳೂರು ನಗರದ ವಿಚಾರವಾಗಿ ನಾನು ಕೂಡ ಸರ್ಕಾರಕ್ಕೆ ಸದನದಲ್ಲಿ ಚರ್ಚೆ ಮಾಡುವರಿದ್ದೀವಿ. ಇದಕ್ಕೆ ವಿಶೇಷವಾಗಿ ಒಂದು ಅರ್ಧ ಗಂಟೆಗಳ ಚರ್ಚೆಯನ್ನು ಕೂಡ ಹಾಕೋತಾ ಇದ್ದೀನಿ. ಈ ಒಂದು ವಿಚಾರ ನನಗಂತೆ ನಮ್ಮ ರಮೇಶ್ ಗೌಡ್ರು ಹೇಳ್ದಂಗೆ ಬಹುಶಃ ಬೆಂಗಳೂರು ನಗರದಲ್ಲಿ ನಮಗೆ ಶಾಸಕರು ಇಲ್ಲ, ಒಪ್ಕೋತೀವಿ. ಆದ್ರೆ ನಾವಿಬ್ಬರು ವಿಧಾನ ಪರಿಷತ್ನ ಶಾಸಕರಿದ್ದೀವಿ. ನಾವು ಬಿಜೆಪಿಯವರು ಮತ್ತೆ ನಾವು ಇಬ್ಬರು ಸೇರಿ ಕೂಡ ಹೋರಾಟ ಮಾಡಲಿದ್ದೀವಿ, ಸದನದ ಒಳಗಡೆ ಸದನದ ಹೊರಗಡೆ. ಯಾಕೆಂದ್ರೆ ಇವತ್ತು ಸರ್ಕಾರ ಒಂದು ಸ್ಪಷ್ಟ ಹೇಳಲಿ, ಈ ತರ ನಾವು ಪಾದಾಚಾರಿಗಳಿಗೆ ಮತ್ತು ಈ ಒಂದು ಪಾರ್ಕಿಂಗ್ ಸ್ಲಾಟ್ಗಳಿಗೆ ಈ ತರ ಶುಲ್ಕ ಹಾಕ್ತೀವಿ, ಈ ತರ ನಿಯಮ ಇದೆ, ಈ ತರ ಒಂದು ಕಾನೂನನ್ನ ತರ್ತಾ ಇದೀವಿ, ಇದು ಜನರ ಜೊತೆಯಲ್ಲಿ ನಾವು ಮಾತನಾಡ್ತೀವಿ. ಮತ್ತೆ ಬೆಂಗಳೂರು ನಗರದ ಶಾಸಕರ ವಿಶೇಷ ಸಭೆಯನ್ನ ಕರೆದು ಏನೇನ್ ಮಾಡ್ಬೇಕು, ಏನ್ ಮಾಡ್ತಾ ಇದೀರಿ, ಜನರ ಅಭಿಪ್ರಾಯ ಏನು ಎಲ್ಲವನ್ನು ಕೂಡ ಸಂಗ್ರಹ ಮಾಡ್ಲಿ. ಅದಾದ ನಂತರ ಒಂದು ಕನ್ಕ್ಲೂಡ್ ಬರೋಣ. ಬೇಕಾದ್ರೆ ಒಂದು ಸಮಿತಿ ಮಾಡಿ ಎಕ್ಸ್ಪೋರ್ಟ್ಗಳು ಇರ್ತಾರೆ, ಈ ಟ್ರಾಫಿಕ್ ಎಕ್ಸ್ಪೋರ್ಟ್ಗಳು ಇರ್ತಾರೆ, ಮತ್ತೆ ಕೆಲವು ನಿವೃತ್ತ ಜುಡಿಷಿಯಲ್ ಅಲ್ಲಿ ಇರತಕ್ಕಂಥವ್ರು ಇರ್ತಾರೆ, ಮತ್ತೆ IAS ಅಧಿಕಾರಿಗಳು ಇರ್ತಾರೆ. ಇವನ್ನೆಲ್ಲ ಕೂಡ ತಗೊಂಡು ಒಂದು ಡಿಸ್ಕಷನ್ ಆಗ್ಲಿ. ಡಿಸ್ಕಷನ್ ಆದ್ಮೇಲೆ ಡಿಸಿಷನ್ಗೆ ಬರೋಣ. ಅದನ್ನು ಬಿಟ್ಟು ತರಾತುರಿಯಲ್ಲಿ ನಾನು ನಾಳೆನೆ ತಂದ್ಬಿಡ್ತೀನಿ, ಸರ್ಕಾರ ಈ ಒಂದು ಬಿಲ್ಲನ್ನ ತರ ಕೂಡ ಹೊರಟಿದ್ದಾರೆ. ನಿನ್ನ ಅಪಾರ್ಟ್ಮೆಂಟ್ ಬಿಲ್ಲನ್ನ ತಂದಿದ್ರು, ಅದ್ರ ಬಗ್ಗೆ ಕೂಡ ಚರ್ಚೆನೇ ಆಗಿಲ್ಲ. ಈ ತರ ಅನೇಕ ಘಟನೆಗಳು ಬೆಂಗಳೂರು ನಗರದಲ್ಲಿ ಇರತಕ್ಕಂಥದ್ದು. ಬೆಂಗಳೂರು ಇವತ್ತು ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲೇ ರೆವಿನ್ಯೂ ಕೊಡುವಂತ ಒಂದು ಸರ್ಕಾರಕ್ಕೆ ಒಂದು ಸ್ವರ್ಗ ಭೂಮಿ ಇದ್ದಂಗೆ. 60% ರೆವಿನ್ಯೂ ಬೆಂಗಳೂರು ನಗರದಿಂದ ಬರ್ತಾ ಇರತಕ್ಕಂಥದ್ದು. ನಿಮ್ಮ ಯೋಗ್ಯತೆಗೆ ಕಸ ತೆಗಿಯಕ್ಕಾಗಿಲ್ಲ, ಒಂದು ಗುಂಡಿ ಮುಚ್ಚಕ್ಕಾಗಿಲ್ಲ, ಏನು ಯೋಗ್ಯತೆ ಇಲ್ದರೆ ಸರ್ಕಾರ ಇವತ್ತು ಈ ಪಾರ್ಕಿಂಗ್ ಸ್ಲಾಟ್ಗೆ ಒಂದು ಶುಲ್ಕ ಮಾಡ್ತಾರಂತೆ. ಅವ್ರವ್ರ ಮನೆ ಮುಂದೆ ಅವ್ರವ್ರ ವೆಹಿಕಲ್ ನಿಲ್ಸಂಗಿಲ್ಲ. ಏನ್ರಿ ಇದು? ನಿಮ್ಮ ದುರಾಡಳಿತ ಜನ ಇಡೀ ಶಾಪ್ ಆಗ್ತಾ ಇದ್ದಾರೆ. ಇದನ್ನ